ಎಂದರೆ ನಾಗರಿಕರಿಗೆ ಸಲ್ಲಬೇಕಾದ ಅಧಿಕಾರ ಮತ್ತು ಅವಕಾಶಗಳಿವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಸಂಸ್ಥೆ ಯಾವುದು? ರಾಜ್ಯ ಚುನಾವಣೆ ಆಯೋಗ. ಜನರು ಯಾವ ಸಂತತಿಗೆ ಸೇರಿದವರು? ಕಿಶನರು ಯುವತಿ ಸಂತತಿಗೆ ಸೇರಿದವರು. ಪ್ರಮುಖ ಅಂಶಗಳು ಯಾವುವು? ಸಮಾಜದ ಒಂದೇ ರೀತಿಯ ಸಾಂಸ್ಕೃತಿಕ ಸಾಧ್ಯವಿಲ್ಲ. ವಿವಿಧ ಧರ್ಮ ಜೀವನ ವಿಧಾನ ಅವಲಂಬಿಸಿವೆ. ಒಂದನ್ನೊಂದು ಗಡವಾಗಿ ಪ್ರವರ್ತಿಸಿವೆ. ಹೆಣ್ಣು ಮಕ್ಕಳು ಧರಿಸುವ ಚೂಡಿದಾರ್ ವಾಯುವ್ಯ ಭಾರತದ್ದು, ಪುರುಷರು ಧರಿಸುವ ಪ್ಯಾಂಟ್ ಶರ್ಟ್ ಬ್ರಿಟಿಷರ ಪ್ರಭಾವ. ಕಾನೂನಾತ್ಮಕ ಹಕ್ಕುಗಳಲ್ಲಿ ಉದಾಹರಣೆ ಯಾವ್ಯಾವು? ಮತದಾನ ಹಕ್ಕು, ಪೌರತ್ವ. ಸೌರವ್ಯೂಹದಲ್ಲಿ ಅತ್ಯಂತ ವಿಶಿಷ್ಟವಾದ ಹಾಗೂ ಜೀವಂತ ಗ್ರಹ ಯಾವುದು? ಸೌರವ್ಯೂಹದಲ್ಲಿ ಅತ್ಯಂತ ವಿಶಿಷ್ಟವಾದ ಹಾಗೂ ಜೀವಂತ ಗ್ರಹ ಪೌರತ್ವ ಎಂದರೇನು? ದ್ವಿಪೌರತ್ವ ಎಂದರೆ ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವ ವ್ಯವಸ್ಥೆಯನ್ನು ದ್ವಿಪೌರತ್ವ ಎನ್ನುವುದು. ಗ್ರಹದ ಸುತ್ತುವಾಗುವ ಆಕರ್ಷಕವೇ ಉಪಗ್ರಹ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಎಂದರೆ ಚಂದ್ರ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು? ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಸಮಾಜದ ಪ್ರಕಾರಗಳು ಯಾವ್ಯಾವು? ಭೇಟಿ ಮಾಡುವ, ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. ಅರ್ಥಶಾಸ್ತ್ರ ಎಂದರೆ ಮಾನವ ದಿನನಿತ್ಯದ ಜೀವನದಲ್ಲಿ ಚಟುವಟಿಕೆ ಕಲಿತು ಮಾಡುವ ಅರ್ಥಶಾಸ್ತ್ರ ಇಲ್ಲ. ಪ್ರಮುಖ ವೇದಗಳು ಯಾವ್ಯಾವು? ಪ್ರಮುಖ ವೇದಗಳು ಯಾವೆಂದರೆ ಈ ಕೆಳಗಿನಂತಿದೆ: ಋಗ್ವೇದ, ಯಜುರ್ವೇದ, ಸಮವೇದ, ಅಥರ್ವವೇದ. ಕೃಷಿ ಸಮಾಜ ಎಂದರೇನು? ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೃಷಿ ಸಮಾಜ ಎನ್ನುವುದು. ಪರಿಸರ ಎಂದರೇನು? ಎಲ್ಲ ಜೀವಿಗಳು, ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಎನ್ನುವುದು. ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ರಾಷ್ಟ್ರಗೀತೆ ಮತ್ತು ನಾಡಗೀತೆಯನ್ನು ಶಿಸ್ತುಬದ್ಧವಾಗಿ ನಿಂತುಕೊಂಡೇ ಆಡಬೇಕು. ಇದು ರಾಷ್ಟ್ರದ ಮತ್ತು ನಾಡಿಗೆ ಗೌರವದ ಪ್ರತಿಮೆ. ಯುರೋಪಿಯನ್ನರು ಭಾರತದಲ್ಲಿ ಸ್ಥಾಪಿಸಿದ ವ್ಯವಸ್ಥೆ ಕೇಂದ್ರಗಳನ್ನು ಪಟ್ಟಿ ಮಾಡಿ ಬ್ರಿಟಿಷರ ವ್ಯಾಪಾರಿ ಕೇಂದ್ರಗಳನ್ನು ಮುಂಬೈ, ಮುದ್ರಣ, ಮೈಸೂರು, ಕಲ್ಕತ್ತಾ, ಸೂರತ್. ಹುಡುಗರ ಶಾಲೆಯಲ್ಲಿ ರಾಷ್ಟ್ರಧ್ವಜವನ್ನು ಯಾವ ದಿನಗಳಾಗಿ ಹಾರಿಸುತ್ತಾರೆ? ಜನವರಿ 28 ವಿಧಾನದ ಸಭೆಯ ಮೊದಲನೆಯ ಅಧಿವೇಶನ ಯಾವಾಗ ಜರುಗಿತು? 1946ರಲ್ಲಿ ಮೊದಲನೆಯ ಅಧಿವೇಶನ ಜರುಗಿತು. ಮಾನವನ ಉತ್ತಮ ಜೀವನಕ್ಕೆ ನಡೆಯಬೇಕಾದರೆ ಹಕ್ಕುಗಳೇ ಮಾರ್ಗ. ಭಾರತದ ಸಂವಿಧಾನವನ್ನು ರಚಿಸಿದವರು ವಿಶೇಷ ಸಭೆಯ ಹೆಸರೇನು? ಸಂವಿಧಾನ ಸಭೆ. ಸಮಾಜದ ಪ್ರಕಾರಗಳು ಯಾವ್ಯಾವು? ಭೇಟಿಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. ಜೀವಗೋಳ ಎಂದರೆ ಭೂಮಿಯಿಂದ ಸುಮಾರು 10 ಕಿಲೋಮೀಟರ್ ಎತ್ತರಕ್ಕೆ ಮತ್ತು 11 ಕಿಲೋಮೀಟರ್ ಸಾಗರದ ಆಳದಲ್ಲಿ ವ್ಯಾಪಿಸಿರುವ ಗೋಳವನ್ನು ಜೀವಗೋಳ ಎನ್ನುವುದು. ಮಾನವನ ಹಕ್ಕುಗಳೆಂದರೇನು? ಮಾನವ ಗೌರವತೆಯ ಜೀವನ ನಡೆಸಲು ಹಾಗೂ ತನ್ನ ವ್ಯಕ್ತಿತ್ವ ವಿಕಾಸಗೊಳಿಸಲು ಹಕ್ಕುಗಳೇ ಮಾನವನ ಹಕ್ಕುಗಳು. ಪಲ್ಲವರ ಮೊದಲ ದೊರೆ ಯಾರಾಗಿದ್ದರು? ಪಲ್ಲವರ ಮೊದಲ ತಮಿಳುನಾಡಿನ ಅರಸು ಮನೆತನದ ಮೊದಲ ದೊರೆ ಆಗಿದ್ದರು. ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಭೂಮಿಗೆ ಗುರುತ್ವಾಕರ್ಷಣ ಇದೆ ಎಂದು ಕಂಡುಹಿಡಿದವರು ಐಸಾಕ್ ನ್ಯೂಟನ್. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಊರು ರಷ್ಯಾ.
ಹಕ್ಕುಗಳು ಏಕೆ ಅಗತ್ಯ? ಮಾನವನ ಉತ್ತಮ ಜೀವನ ನಡೆಸಬೇಕಾದರೆ ಹಕ್ಕುಗಳು ಅಗತ್ಯ. ಭಾರತ ಶ್ರೇಷ್ಠ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮಾನವ ಹಕ್ಕುಗಳನ್ನು ಯಾವ ದಿನದಂದು ಅಂಗೀಕರಿಸಿತು? 1948 ಡಿಸೆಂಬರ್ 10ರಂದು ಅಂಗೀಕರಿಸಿತು. ಭಾರತವನ್ನು ನಡೆದು ಶಾಸನವನ್ನು ಯಾವುದು ಪಾಲಿಸ್ತಾರೆ? ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಅತ್ಯಂತ ದೊಡ್ಡ ಕನ್ನಡ ವಿಶ್ವಕರ್ಮ. ಒಳ್ಳೆಯ ಕ್ರಮ ಮಾಡು ಹಿಂದೂ ಧರ್ಮ. ಹೆಚ್ಚು ಪ್ರಮಾಣದಲ್ಲಿ ಉಪಕಾರಿಯಿಂದ ಸರಕುಗಳನ್ನು ಕೂಡ ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆಗಳಿಗೆ ಮಾರಾಟ ಮಾಡುವ ಸಗಟು ಯಂತ್ರ. ಪರಿಸರ ಮಾಲಿನ್ಯದ ವಿಧಗಳು ಹೆಸರಿಸಿ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ.